ಸಾಕ್ ನಿಲ್ಸಮ್ಮ, ಇನ್ನೂ ಎಷ್ಟೊತ್ತು ಕೋಪದಲ್ಲಿರ್ತೀಯ? ಇವಾಗ ಅವಳು ನಿನ್ ಸೊಸೆ. ಇದು ನನಗೆ ಇಷ್ಟ ಇರಲಿಲ್ಲ. ಅಮ್ಮ, ನನಗೆ ಗೊತ್ತು ನಿಮಗಿಷ್ಟ ಇಲ್ಲದೆ ನಾನು ಮದುವೆ ಆಗಿದ್ದೀನಿ ಅಂತ. ಆದ್ರೆ ನಿಂಗೆ ಪ್ರಿಯಾ ಮೊದಲೇ ಗೊತ್ತಲ್ವಾ? ನಾನೇ ಭೇಟಿ ಮಾಡಿಸಿದ್ದೆ ನಿಮ್ಮನ್ನ. ಆತರದು ನನ್ನಿಂದ ಏನ್ ತಪ್ಪಾಯ್ತು ಅಂತ ನನ್ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಮ್ಮ. ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ, ನೀನು ಹೊರಡು ಇಲ್ಲಿಂದ. ಆದ್ರೆ ಗೊತ್ತಿಲ್ಲ ನಮ್ ಕುಟುಂಬಕ್ಕೆ ಇವಳು ಹೇಗೆ ಒಕ್ಕೂರ್ಸ್ಕೊಂಡ್ಲು ಅಂತ. ಅಮ್ಮ, ಪ್ರಿಯಾ ಅನಾಥೆ. ಅವಳು ತನ್ನ ಜೀವನದಲ್ಲಿ ತುಂಬಾ ದುಃಖ ಅನುಭವಿಸಿದಾಳೆ. ಅಮ್ಮ, ನೀವೇ ಹೇಳಿ, ಒಬ್ಬ ಅನಾಥೆಗೆ ಸಂಸಾರ ಕಟ್ಕೊಳ್ಳೋ ಅರ್ಹತೆ ಇಲ್ವಾ? ಅವಳ ಜೀವನ ಚೆನ್ನಾಗಿರ್ಬಾರ್ದಾ? ಆನಂದ್, ನೀನು ಈ ಕಾಲದ ಹುಡುಗ ಕಣಪ್ಪ. ಓದಿದ್ಯಾ, ಮಾಡರ್ನ್ ಆಗಿದ್ಯಾ, ಅದಕ್ಕೆ ನೀನು ಈ ಥರ ಯೋಚನೆ ಮಾಡ್ತಿದ್ಯಾ. ಆದ್ರೆ ನಾವು ಬದುಕ್ತಾ ಇರೋದನ್ನ ಪ್ರಪಂಚ ನೋಡ್ತಾ ಇದೆ. ಅವಳು ಬರ್ತಿದ್ದಂಗೆ ಮನೆ ಲೈಟ್ ಎಲ್ಲ ಹೊರಟೋಯ್ತು. ಅದೊಂದು ಕೋ ಇನ್ಸಿಡೆನ್ಸ್ ಅಮ್ಮ, ಆತರ ಏನೂ ಇಲ್ಲ. ಸರಿ, ನಾನು ಇನ್ಮೇಲೆ ಏನು ಯೋಚನೆ ಮಾಡಲ್ಲ. ಇನ್ ಮುಂದೆ ನಿಂಗೇನು ಹೇಳಲ್ಲ. ಅದೇ ಈ ಸಮಯದಲ್ಲಿ ನಿಮ್ಮಪ್ಪ ಬದುಕಿದ್ದಿದ್ರೆ. ಅಮ್ಮ ಪ್ಲೀಸ್, ಇವಾಗ ಈ ರೀತಿ ಮಾತಾಡಬೇಡಿ. ಆನಂದ್, ಎದೇಳಿ, ನಿಮ್ಗೋಸ್ಕರ ಟೀ ತಂದಿದ್ದೀನಿ. ಏನಾಯ್ತು? ಯಾಕೆ ಹೇಗ್ ನೋಡ್ತಾ ಇದ್ದೀರಾ? 24 ಗಂಟೆನೂ ನಿನ್ನೆ ನೋಡ್ತಾ ಇರ್ಬೇಕಾ? ನನ್ನನ್ನೇ ನೋಡ್ತಾ ಇದ್ರೆ ಆಫೀಸ್ ಕೆಲಸ ಯಾರು ಮಾಡೋದು? ಓ, ಇಂಥ ಸುಂದರವಾಗಿರೋ ಹೆಂಡತಿ ಸಿಕ್ಕಿರ್ಬೇಕಾದ್ರೆ ಆ ಆಫೀಸ್ ಎಲ್ಲ ಯಾವ ಲೆಕ್ಕ? ಆನಂದ್, ನಂಗೆ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಹೇಳು. ನಂಗೆ ಅರ್ಥನೇ ಆಗ್ತಿಲ್ಲ, ಅಮ್ಮ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಂತ. ನಾನು ನೀವು ಮತ್ತಮ್ಮ ಮಾತಾಡೋದನ್ನ ಕೇಳಿಸ್ಕೊಂಡೆ. ಅವ್ರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಪ್ಲೀಸ್ ನೀನೇ ಅವ್ರ ಹತ್ರ ಮಾತಾಡಿ ಅವ್ರಿಗೆ ತಿಳಿ ಹೇಳ್ತೀಯಾ? ಪ್ರಿಯಾ, ಯಾವ ಮನೇಲಿ ಅತ್ತೆ ಸೊಸೆ ಮಧ್ಯೆ ಮನಸ್ತಾಪ ಇರಲ್ಲ ಹೇಳು? ಆದ್ರೆ ಏನಂದ್ರೆ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಸರಿ ಹೋಗುತ್ತಾ. ಆದ್ರೆ ಇವಾಗೇನಂದ್ರೆ ನಾನು ಹೋಗಿ ಅಮ್ಮನ್ಗೆ ಟೀ ಕೊಡ್ಬೇಕು. ಇದು ನಿಮ್ ಟೀ, ಬೇಗ ಇದು ರೆಡಿಯಾಗಿ. ಅಮ್ಮ, ನಿಮ್ಗೋಸ್ಕರ ಟೀ ತಂದಿದ್ದೀನಿ. ನನಗೆ ಕಾಫಿ ಬೇಕಾಗಿಲ್ಲ. ಯಾಕಮ್ಮ? ಅಲ್ಲ, ನಾನು ಏನ್ ಮಾಡ್ದೆ ಅಂತ ನೀವು ನನ್ನ ಜೊತೆ ಈ ತರ ನಡ್ಕೊಳ್ತಾ ಇದ್ದೀರಾ? ಏನಾಯ್ತು? ನೀನು ಹೆಂಡ್ತಿಗೆ ಹೇಳ್ಬಿಡು ಅಡುಗೆ ಮನೆಗೆ ಹೋಗ್ಬೇಡ ಅಂತ. ನನಗೇನಾದ್ರು ಬೇಕಾದ್ರೆ ನಾನೇ ಹೋಗಿ ಮಾಡ್ಕೊತೀನಿ. ಪ್ರಿಯಾ, ಅದೇನಂದ್ರೆ ನಮ್ಮ ಮನೇಲಿ ಪದ್ಧತಿ ಇದೆ. ಹೊಸದಾಗಿ ಬಂದಿರೋ ಮನೆ ಸೊಸೆ ಅಡುಗೆ ಮನೆ ಕೆಲಸ ಮಾಡಲ್ಲ. ನಿಜವಾಗ್ಲೂನಾ? ಹಾ, ನಿಜ. ಸರಿ, ಮನೆ ಬೇರೆ ಕೆಲಸ ಆದ್ರೂ ಮಾಡ್ಬೋದಲ್ಲ? ಹಾ, ಖಂಡಿತ. ಅವಳು ತಂದಿರೋ ಟೀನಾದ್ರೂ ಕುಡಿಬೋದಾಗಿತ್ತಲ್ವಾ? ನನ್ಗೆ ಅವಳ ಕೈಯಿಂದ ಏನು ಕುಡಿಯಲ್ಲ. ಯಾರಿಗೊತ್ತು, ಆ ಟೀನಲ್ಲಿ ಏನಾದ್ರೂ ಮಿಕ್ಸ್ ಮಾಡ್ಬಿಟ್ಟಿದ್ರೆ. ನಿಮ್ಮ ಈ ಭ್ರಮೆ ಯಾವಾಗ ಮುಗಿಯತ್ತೋ ಗೊತ್ತಿಲ್ಲ. ನಾನೀಗ ಆಫೀಸ್ ಹೋಗ್ಬೇಕು, ನನಗೆ ಲೇಟ್ ಆಗ್ತಿದೆ. ಅಪ್ಪಾಜಿ, ನನಗೆ 3,000 ಬೇಕಿತ್ತು. ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಇಲ್ಲ ಅಂದ್ರೆ? ಅಯ್ಯೋ, ಹೋದ ತಿಂಗಳಷ್ಟೇ ನಿಮ್ಮ FD ಮೆಚೂರ್ ಆಯ್ತು. ಏನಾಯ್ತದು? ರತನ್, ನೀನ್ ನನ್ನ ಅಪ್ಪನ ಇಲ್ಲ ನಾನ್ ನಿನ್ನ ಅಪ್ಪನ? ನನ್ನ ಹತ್ರನೇ ಲೆಕ್ಕ ಕೇಳ್ತೀಯಾ? ಅರೆ, ಪ್ರತಿ ತಿಂಗಳು ನಿನ್ಗೂ ಕೂಡ ಒಳ್ಳೆ ದುಡ್ಡು ಸಿಗತ್ತಲ್ಲ, ನೀನು ಸಂಪಾದಿಸ್ತೀಯಾ? ಎಲ್ಲಿ ಹೋಗುತ್ತೆ ಅದೆಲ್ಲ? ಮತ್ತೆ ಏನಾದ್ರೂ ಕುಡಿಯೋದಕ್ಕೆ ಶುರು ಮಾಡ್ಕೊಂಡಿದ್ಯಾ ಇಲ್ಲ ಜೂಜ್ ಆಡ್ತಿದ್ಯಾ ನೀನು? ನನ್ನಿಷ್ಟಕ್ಕಿಂತ ಜಾಸ್ತಿ ಆ ಆನಂದ್ ಫ್ಯಾಮಿಲಿಗೆ ನೀವು ದಾನ ಮಾಡ್ತಾ ಇದ್ದೀರಾ. ನಿಮ್ಗೆ ಮಗ ಇದ್ದಾನೆ, ಅವನ ಎಣ್ಣೆ ಹೊಡಿತಾನೋ, ಇಸ್ಪೀಟ್ ಆಡ್ತಾನೋ, ಏನ್ ಮ್ಯಾಟ್ರ್ ಆಗುತ್ತೆ? ಏನ್ ಹಕ್ಕಿದೆ ನಂಗೆ? ನನಗೆ ಹಕ್ ಬೇಕು ಅಪ್ಪಾಜಿ. ಯಾವ ಹಕ್ ಬಗ್ಗೆ ಮಾತಾಡ್ತಿದ್ಯಾ? ಮೊದ್ಲು ನೀನು ಸಾಬೀತುಪಡಿಸಿ ತೋರ್ಸು, ನೀನು ಈ ಹಕ್ಕಿಗೆ ಲಾಯಕ್ಕಿದ್ಯಾ. ನಾನು ಹೇಳ್ತಾ ಇದ್ದೀನಿ, ಇವ್ನು ಮೊದಲು ಮದುವೆ ಮಾಡಿ, ಆವಾಗ ಸರಿ ಹೋಗ್ತಾನೆ. ಆ ಆನಂದ್ ನೋಡು, ತುಂಬಾ ಚಿಕ್ಕೋ ನಿನಗಿಂತ, ಆದ್ರೆ ಅವನು ಅವನ ಜವಾಬ್ದಾರಿನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ದಾನೆ. ಗೊತ್ತಿಲ್ಲ ರತನ್ ಹೀಗೆ ಅನಿಸ್ತಾ ಇದೆ ಅಂತ. ಈ ಮನೆ ಆಗಿಲ್ಲ, ಧರ್ಮಶಾಲೆ ಆಗಿದೆ ಅಂತ. ಈ ಮನೆ ಧರ್ಮಶಾಲಾನೆ. ಮತ್ತೆ ಈ ಧರ್ಮಶಾಲ ಮಾಡಿದ್ದು ನೀವು.
ಮತ್ತೆ ನಮ್ಮಮ್ಮ ಹೋದ್ಮೇಲೆ ಮತ್ತೆ ಇವ್ರು ಯಾರೋ ಕರ್ಕೊಂಡ್ ಬಂದ್ರಿ ನೀವು? ಬಾಯಿ ಮುಚ್ಚು, ತುಂಬಾ ಮಾತಾಡ್ತಿದ್ಯಾ ನೀನು ಇಷ್ಟೇ ಇದ್ದೆ ನಿನ್ ತಾಯಿ ತೀರ್ಕೊಂಡಿದ್ದಾಗ. ಆದ್ರೆ ಅದಕ್ಕೆ ಜವಾಬ್ದಾರಿ ನಾನಲ್ಲ. ಮತ್ ಇನ್ನೊಂದು ವಿಷಯನ ಕಿವಿ ಕೊಟ್ಟು ಕೇಳಿಸ್ಕೊ, ಇವತ್ತಿಂದ ನೀನೇನಾದ್ರೂ ಮರ್ಯಾದೆ ಮೀರಿ ಮಾತಾಡ್ದೆ ಅನ್ಕೋ, ನಾನ್ ಮರ್ತೋಗ್ತೇನೆ ನೀನ್ ನನ್ ಮಗ ಅಂತ. ಆಮೇಲೆ ನನ್ನ ಆಸ್ತಿಲಿ ನಿನ್ಗೆ ₹1 ಸಿಗೋದಿಲ್ಲ. ಇಲ್ಲಿ ನೋಡು, ಇತ್ತಗೋ. ಎಷ್ಟು ಸರಿ ಹೇಳಿದೆ ನಿನ್ಗೆ, ಗೊತ್ತಿಲ್ಲದಲ್ಲಿ ಯಾರಾದ್ರೂ ಏನಾದ್ರು ಕೊಟ್ರೆ ತಿನ್ಬೇಡ ಅಂತ. ಅಕ್ಕ, ಇದು ದೇವ್ರ ಪ್ರಸಾದ. ನಿನ್ನಂತ ಅಪಶಕ್ನದವಳ ಕೈಲಿ ಏನೂ ತಿನ್ಬಾರ್ದು. ನನ್ಗಂತೂ ಅವಳ ಕಣ್ಣು ನೋಡಿ ಏನೋ ಒಂಥರ ಅನ್ನಿಸ್ತು. ನೋಡಕ್ಕೇನೋ ಚೆನ್ನಾಗಿದ್ದಾಳೆ, ಆದ್ರೆ ಅವಳ ಕಣ್ಣು ಮಾತ್ರ ನೀನ್ ಏನೇನೋ ಮಾತಾಡ್ತಿದ್ಯಾ. ಪ್ರಿಯಾ ತುಂಬಾನೇ ಒಳ್ಳೆ ಹುಡುಗಿ. ನೋಡು, ಈಗ ಅವಳು ಬಂದ್ಲಲ್ಲ, ಆನಂದನ್ ಜೀವನ ಎಷ್ಟು ಬದಲಾಗುತ್ತೆ ಅಂತ. ಹಾ, ಅದ್ಕೆ ಒಳ್ಳೇದಾಯ್ತು ನೀವು ಬಂದಿದ್ದು. ನೀವು ತುಂಬಾ ಅದೃಷ್ಟವಂತರು. ನಿಮ್ಗೆ ಸಂಸ್ಕಾರ ಮತ್ತೆ ಸುಂದರವಾದ ಸೊಸೆ ಸಿಕ್ಕಿದಾಳೆ. ದೇವ್ರೆ, ನನ್ ಮಗನೇ ಏನಾಯ್ತು ನಿನ್ಗೆ? ಕಣ್ಬಿಡೋ ಸನಿ, ಕಣ್ಬಿಡಪ್ಪ. ಇಷ್ಟೊತ್ತು ಆಟ ಆಡ್ತಿದ್ದಲ್ಲೋ ಚೆನ್ನಾಗಿ, ಏನಾಯ್ತು? ಇವಳು ನನ್ ಮಗ್ಳಿಗೆ ತಿನ್ನೋದಿಕ್ಕೆ ಏನ್ ಕೊಟ್ಲೋ ಗೊತ್ತಿಲ್ಲ, ತಿಂತಿದಾಗೆ ಪ್ರಜ್ಞೆ ತಕ್ಬಿಟ್ಟ. ನಾನ್ ಬರೀ ಪ್ರಸಾದ ಕೊಟ್ಟಿದ್ದಷ್ಟೇ. ಪ್ರಸಾದನೇ ನನ್ ಮಗನ ಪ್ರಜ್ಞೆ ತಪ್ಪಿಸ್ಬಿಡ್ತಾ. ನಾನೇನು ಮಾಡಿಲ್ಲ, ಖಂಡಿತವಾಗ್ಲು ನಾನೇನು ಮಾಡಿಲ್ಲ. ನೀನು ಮನುಷ್ಯಳೇ ಅಲ್ಲ, ಗೊತ್ತಿಲ್ಲ ಯಾರ್ಯಾರು ಪ್ರಾಣ ತೆಗೆಕ್ ಬಂದಿದೀಯ. ನಿನ್ನಿಂದ ದೂರನೇ ಇರ್ಬೇಕು, ಇಲ್ಲಾಂದ್ರೆ ಗೊತ್ತಿಲ್ಲ ಅದೇನ್ ಮಾಟ ಮಂತ್ರ ಮಾಡ್ತೀಯ ಅಂತ. ಬನ್ನಿ ಎಲ್ರು, ಮಗುಗೇನಾದ್ರೂ ಆಗೋದಕ್ಕೆ ಮುಂಚೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ನಾನಾಗ್ಲೇ ಹೇಳಿಲ್ವಾ ನಿಮ್ಗೆ, ಆನಂದನ ಹೆಂಡತಿ ಸರಿ ಇಲ್ಲ, ಅಪಶಕ್ನ. ಅವಳು ಏನೋ ಮಾಟ ಮಂತ್ರ ಮಾಡಕ್ ಹೊರಟಿದ್ದಾಳೆ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು. ಈ ಹುಡುಗಿ ಅಪಶಕ್ನದ ಕಾಲ್ ಹೊತ್ಕೊಂಡ್ ಬಂದಿದ್ದಾಳೆ ಅಂತ. ನನ್ಗನ್ಸತ್ತೆ ಆನಂದ್ ಅವನ ಜೀವನಕ್ಕೆ ಜೀವತ್ತಿಗೆ ಮಾಟಗಾತಿನ ಕರ್ಕೊಂಡ್ ಬಂದಿದ್ದಾನೆ. ಏನ್ ಗೊತ್ತಾ, ಎಲ್ಲರೂ ನಿನ್ನ ರಾಕ್ಷಸಿ ಅಂತ ಅನ್ಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ನನ್ನೂ ಆ ಥರ ನೋಡ್ಬೇಡ, ನಾನು ಅದೇ ಥರ ಅಂತ ಅನ್ಕೊಬಿಡ್ತೀನಿ. ನಾನು ನಿನ್ನ ರಾಕ್ಷಸಿ ಮೋಹಿನಿ ಅಂತೆಲ್ಲ ಅನ್ಕೊಳಲ್ಲ. ನೀನು ತುಂಬ ಚೆನ್ನಾಗಿದ್ಯಾ. ನನಗೆ ಚೆನ್ನಾಗಿರೋ ವಸ್ತುಗಳಂದ್ರೆ ತುಂಬಾ ಇಷ್ಟ. ನನಗೂ ಒಂದು ಚಾನ್ಸ್ ಕೊಟ್ಟು ನೋಡು. ನೀನಿಲ್ಲ ಏನ್ ಮಾಡ್ತಿದ್ಯಾ? ಏನಿಲ್ಲ, ಜಸ್ಟ್ ಹೆಲ್ಪ್ ಮಾಡ್ತಾ ಇದ್ದೆ. ಏನ್ ಅವಶ್ಯಕತೆ ಇಲ್ಲ. ಏನ್ ಕೆಲಸ ಮಾಡ್ಬೇಕು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ. ನೀನು ನಿನ್ ಕೆಲಸ ನೋಡ್ಕೊ. ಹೋಗು, ಕೆಳಗಡೆ ಹೋಗು, ಅಪ್ಪ ಕರೀತಾ ಇದ್ದಾರೆ ನಿನ್ನ. ರಾಕ್ಷಸಿ ಇವಳು, ಹುಷಾರಾಗಿರಿ. ಮುಂದೆ ನೀವು ನಾನೇನು ಹೇಳಿಲ್ಲ ಅಂತ ಹೇಳ್ಬಾರ್ದು. ಪ್ರಿಯಾ ಮಗ್ಲೆ, ನೀನು ನಿನ್ನ ಎಲ್ಲ ಕೆಲಸ ಮುಗಿಸಿ ಕೆಳಗಡೆ ಬಂದ್ಬಿಡು. ನಾವಿಬ್ರು ಜೊತೆಲಿ ಕೂತು ಟೀ ಕುಡಿಯೋಣ. ಏನಾಯ್ತು ನಿಮ್ಗೆ? ಏನಾಗಿದೆ ತಾನೆ? ಹೇಳಿಲ್ವ ನಾನು ಹುಷಾರಾಗಿರಿ ಅಂತ? ಅಯ್ಯೋ, ಏನಾಯ್ತು ನಿನ್ಗೆ? ಏನಾಯ್ತು ಅಂತ ಕೇಳಿದ್ರೆ ಏಟಾಗಿದೆ? ಜೀವಂತವಾಗಿ ಸಾಯ್ಸಕ್ ನೋಡಿದ್ಲು ಇವಳು, ನಿಮ್ ಸೊಸೆ. ಇಲ್ಲ ಅಮ್ಮ, ನಾನೇನು ಮಾಡಿಲ್ಲ. ಇದೇಳಿ ನಿಧಾನಕ್ಕಿದಳು. ಹಲೋ ನನ್ನ ಮಗನೇ. ಅಮ್ಮ ಕೇಳು, ಆಫೀಸಲ್ಲಿ ತುಂಬಾ ಕೆಲಸ ಇದೆ, ಅದಕ್ಕೆ ನಾನು ಲೇಟಾಗಿ ಬರ್ಬೋದು. ನೀವೆಲ್ಲ ಊಟ ಮಾಡಿ. ಮಗನೇ, ಇಲ್ಲಿ ಯಾಕೋ ಏನೋ ಸರಿ ಇಲ್ಲ ಅಂತ ಅನಿಸ್ತಿದೆ. ಮತ್ತೆ ಮನೇಲಿರೋ ಲೈಟ್ ಎಲ್ಲ ಆಫ್ ಆಗೋಗಿದೆ. ನೀನ್ ಬೇಗ ಮನೆಗೆ ಬಂದ್ಬಿಡು. ಅಮ್ಮ, ಮನೇಲಿ ಪ್ರಿಯಾ ನಿಮ್ ಜೊತೆ ಇದ್ದಾಳೆ ಅಲ್ವಾ? ಯಾಕೆ ಹೆದರ್ಕೋತಾ ಇದ್ದೀರಾ? ನೀವೀಗ ಊಟ ಮಾಡ್ಕೊಳ್ಳಿ, ನನಗೋಸ್ಕರ ದಾರಿ ಕಾಯ್ಬಿಡಿ, ಆಯ್ತಾ? ನೀವು ಮಲ್ಕೊಳ್ಳಿ. ಸರಿ, ಬಾಯ್.
ಆನಂದ್, ಒಂದು ನಿಮಿಷ. ಬಾಡಿಗೆ ಬಗ್ಗೆ ಏನು ಯೋಚನೆ ಮಾಡಿದೆ? ನಾನು ನಿನಗೆ ಮುಂಚೆ ಕೂಡ ಹೇಳಿದ್ದೆ, ಇವಾಗ ಕೂಡ ಅದನ್ನೇ ಹೇಳ್ತೀನಿ. ಬಾಡಿಗೆ ವಿಷಯ ಏನಿದ್ರು ನಾನು ಅದನ್ನು ನಿನ್ನ ತಂದೆಯವ್ರ ಜೊತೆ ಮಾತಾಡ್ತೀನಿ ಅಷ್ಟೇ. ಮತ್ತೆ ದುಡ್ಡು ಜಾಸ್ತಿ ಮಾಡೋದು ಏನಿದೆಯೋ ಅದು ನನ್ನ ತಂದೆ ಮತ್ತು ನಿನ್ನ ತಂದೆ ಮಧ್ಯೆ ಏನು ಮಾತುಕತೆ ಆಗಿತ್ತು ಅದರ ಪ್ರಕಾರ ನಾನು ದುಡ್ಡನ್ನ ಕೊಡ್ತಾ ಇದ್ದೀನಿ. ನೋಡು ಆನಂದ್, ನಮ್ಮ ಅಪ್ಪಂಗೆ ವಯಸ್ಸಾಗೋಯ್ತು. ನೀನೇ ಒಂದ್ಸಲ ಯೋಚನೆ ಮಾಡು, ಇಷ್ಟು ದೊಡ್ಡ ಮನೆ ಈ ಜಮಾನದಲ್ಲಿ ಎಷ್ಟಕ್ಕೆ ಹೋಗ್ಬೋದು? ನನಗೆ ಈ ವಿಷಯದ ಬಗ್ಗೆ ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟನೇ ಇಲ್ಲ. ನಿನಗದು ಅರ್ಥ ಆಗ್ತಾ ಇಲ್ವಾ? ಹಾಂ, ಈ ವಿಷಯದ ಬಗ್ಗೆ ಮಾತಾಡಿ ಟೈಮ್ನ ವೇಸ್ಟ್ ಮಾಡಬೇಡ, ಅರ್ಥ ಆಯ್ತಾ? ನಿನ್ನ ಟೈಮ್ ತುಂಬ ವ್ಯಾಲ್ಯೂ ಇದೆ ಅಲ್ಲ. ನಿನ್ನ ಹೆಂಡತಿ ಮೇಲೆ ಬೇರೆ ಕಂಡಿಡ್ಬೇಕು ನೀನು. ರಾಕ್ಷಸಿ ಬೇರೆ ಅಲ್ವಾ? ರಾಕ್ಷಸಿ ಅಂತ ಯಾರನ್ನ ಅಂದಿದ್ದು? ಯಾರನ್ನ ಅಂದೆ ರಾಕ್ಷಸಿ ಅಂತ? ಎಷ್ಟು ಧೈರ್ಯ? ಅಯ್ಯೋ ನಿನ್ನ, ಎಲ್ಲಾರ್ಗು ಏನೇನ್ ಮಾಡ್ತಾ ಇದೀಯ ಅಂತ ನಂಗೆ ಗೊತ್ತಾಗ್ತಿದೆ. ಜಾಸ್ತಿ ಆಡ್ಬಿಡೋ ನೀನು. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಆನಂದ್, ಇನ್ಮೇಲಿಂದ ಬಾಡಿಗೆ ನನಗೆ ಬೇಕು, ಮತ್ತೆ ಜಾಸ್ತಿ ಬೇಕು, ಅರ್ಥ ಆಯ್ತಾ? ಅಮ್ಮ, ನೀನಂತೂ ಪ್ರಿಯಾ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದೀಯಾ. ನಿನಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಭಯ ಆಗ್ತಾ ಇದೆ. ಇಷ್ಟೊಂದು ಯೋಚನೆ ಬೇಡ. ಅಮ್ಮ ಹೇಗಿದ್ದಾರೆ ಈಗ? ಆನಂದ್, ನಾನು ಅಮ್ಮಂಗೋಸ್ಕರ ಪೂಜೆ ಮಾಡಿಸಿದ್ದೆ, ಅದರದ್ದು ಪ್ರಸಾದ ತಂದಿದ್ದೀನಿ. ಅದನ್ನ ಹಚ್ಚಿದ್ರೆ ಬೇಗ ಹುಷಾರಾಗ್ಬೋದು. ಬೇಡ, ನನಗೇನು ಬೇಡ. ಆನಂದ್, ಸತ್ಯವಾಗ್ಲೂ ನಂಗೆ ತುಂಬ ಭಯ ಆಗ್ತಾ ಇದೆ. ಯಾವಾಗ ಇವಳನ್ನ ಮದುವೆ ಮಾಡ್ಕೊಂಬಂದು ನಡಿಬಾರ್ದೆಲ್ಲ ಈ ಮನೇಲಿ ನಡೀತಾ ಇದೆ. ಇದರಿಂದ ನನಗೆ ಈಗೀಗ ಅನ್ಸೋಕೆ ಶುರುವಾಗಿದೆ, ಇವಳು ಈ ಮನೆಗೆ ಸೊಸೆಯಾಗಿ ಬಂದಿಲ್ಲ, ಯಾರನ್ನೋ ಬಲಿ ತಗೊಳಕ್ ಬಂದಿದ್ದಾಳೆ ಅಂತ. ಅಮ್ಮ, ನೀವಿದೆಲ್ಲ ಏನ್ ಮಾತಾಡ್ತಿದ್ದೀರಾ? ಯಾಕೆ? ಪ್ರಿಯಾ, ಇದು ಮಾತಾಡೋದಕ್ಕೆ ಸರಿಯಾಗಿರೋ ಸಮಯ ಅಲ್ಲ. ನೀನು ಹೋಗಿ ರೂಮಲ್ಲಿ ಇರೋ, ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡಿದ್ರಾಯ್ತು. ಆನಂದ್ ಮಗನೇ, ಪ್ರಿಯಾ ಯಾವಾಗ ಈ ಮನೆಗೆ ಕಾಲಿಕ್ಕದ್ಲೋ ಅವಾಗ್ಲಿಂದ ಈ ತರ ಘಟನೆಗಳು ನಡೀತಾ ಇದೆ. ಇವಳು ಮನೆಯೊಳಗೆ ಹೆಜ್ಜೆ ಇರ್ತಿದ್ದಾಗೆ ಅವಳು ಹೆಜ್ಜೆ ಗುರ್ತೆ ವಿಚಿತ್ರವಾಗಿತ್ತು. ಅದ್ರ ಹಿಂದೆನೆ ಬೆಂಕಿ ಹತ್ಕೊಂಡಿತ್ತು. ಮಿಶ್ರಾತ್ಗೆಗೆ ಕರೆಂಟ್ ಶಾಕ್ ಕೊಡ್ತಿತ್ತು. ಆಮೇಲೆ ಪಕ್ಕದ ಮನೆ ಸವಿತಾ ಅವ್ರ ಮಗ ಪ್ರಸಾದ ತಿಂದು ಪ್ರಜ್ಞೆ ತಪ್ಪಿದ್ದು. ಇದೆಲ್ಲ ಮಗನೆ ಪ್ರಿಯಾ ಬಂದ್ಮೇಲೆ ನಡೀತಾ ಇದೆ ಅಲ್ವಾ? ನೋಡು ಮಗನೆ, ಬರೀ ನಾನೇ ಅಲ್ಲ, ಅಕ್ಕಪಕ್ಕದ ಮನೆಯವ್ರು ಹೇಳಿದ್ಮೇಲೆನೆ ಎಲ್ಲ ಸರಿ ಅನ್ನಿಸ್ತಿದೆ. ಪ್ರತಿಯೊಬ್ರು ಕೂಡ ಪ್ರಿಯಾನ ನೋಡಿ ಭಯ ಪಡ್ತಿದ್ದಾರೆ. ನನಗನ್ಸುತ್ತೆ ಇದೆಲ್ಲ ಪ್ರಿಯಾನೇ ಮಾಡಿದಾಳೆ. ಅಮ್ಮ ಪ್ಲೀಸ್ ಮಾ, ಪ್ಲೀಸ್ ಇಂಥ ಮಾತನ್ನ ಮಾತಾಡೋದಕ್ಕೆ ಹೋಗ್ಬೇಡ. ಇದೇಳು, ನಾನು ಇನ್ನು ಎಷ್ಟು ದಿನ ಅಂತ ಇದನ್ನೆಲ್ಲ ಕೇಳ್ತಾ ಇರ್ಲಿ? ನಾನು ಕೆಟ್ಟವಳು, ರಾಕ್ಷಸಿ, ದರಿದ್ರದವಳು ಅಂತ ಇನ್ನು ಎಷ್ಟು ದಿನ ಅಂತ ಹೀಗೆ ಹೇಳ್ತಾನೆ ಇರ್ತಾರೆ? ಜನ ಏನೋ ಒಂದು ಮಾತಾಡ್ತಾನೆ ಇರ್ತಾರೆ ಪ್ರಿಯಾ. ಯಾಕೆ ನಿನ್ನಿಂದ ಏನಾದ್ರೂ ಒಂದು ಎಡವಟ್ಟು ಆಗ್ತಾನೆ ಇರುತ್ತೆ. ನನಗೂ ಇದೆಲ್ಲ ಯಾಕೋ ಅನುಮಾನ ಬರ್ತಾ ಇದೆ. ನಾನು ನಿನ್ ಹೆಂಡತಿ ಕಣೋ. ಕೊನೆ ಪಕ್ಷ ನೀನಾದ್ರೂ ನನ್ನನ್ನ ನಂಬು. ನನಗೆ ಅರ್ಥನೇ ಆಗ್ತಾ ಇಲ್ಲ ನಿಮ್ಮನ್ನೆಲ್ಲ ಹೇಗ್ ನಂಬಿಸ್ಬೇಕು ಅಂತ.